ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮಹಾದೇವ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಸೋಯಾ ಚಂಕ್ಸ್, ಸೋಯಾ ಹಾಲು ಬಳಸಿ ಕಬಾಬು, ವಡೆ ಎರಡು ಅನ್ಕೋಬೋದು, ಆ ಥರ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟ್ ಇರುತ್ತೆ. ಈ ಥರ ಟ್ರೈ ಮಾಡಿ, ಪದೇ ಪದೇ ಟ್ರೈ ಮಾಡ್ತಾಯಿದ್ದೀರಾ. ಅದಕ್ಕೋಸ್ಕರ ನೀಟಾಗಿ ಸೋಯಾ ಚಂಕ್ಸು ಹಾಲು ನೀಟಾಗಿ ತೊಳೆದು ವಾಶ್ ಮಾಡಿಕೊಂಡು ಒಂದು 3 ವಿಸಿಲ್ ಹೊಡಿಸ್ತೀನಿ. ತುಂಬ ಟೇಸ್ಟಾಗಿರುತ್ತೆ. ಈ ಥರ ಬೇಯಿಸೋದ್ರಿಂದ ಸೋಯಾ ಅಷ್ಟು ಸ್ಮೆಲ್ ಬರೋಲ್ಲ, ಕೆಲವ್ರಿಗೆ ಅದು ಫ್ಲೇವರ್ ಇಷ್ಟ ಆಗೋಲ್ಲ. ಅದಕ್ಕೋಸ್ಕರ ಸೋಯಾ ಬೇಯಿಸಿದ್ರೆ ಅಷ್ಟು ವಾಸನೆ ಬರೋಲ್ಲ, ಸ್ಮೆಲ್ ಚೆನ್ನಾಗಿ ಬರುತ್ತೆ, ಅಷ್ಟು ಅನಿಸಲ್ಲ. ಅದಕ್ಕೋಸ್ಕರ ಸೋಯಾ ಆಲೂಗಡ್ಡೆ ಬೇಯಿಸಿದ್ದೀನಿ. ಇವಾಗ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ, ಗರಂ ಮಸಾಲ ಸೇರಿಸ್ತೀನಿ, ಎಲ್ಲ ಥರ ಮಸಾಲ ಪದಾರ್ಥ ಸೇರಿಸ್ತಾ ಇದ್ದೀನಿ. ಅದಕ್ಕೆ ಜೀರಿಗೆ ಪುಡಿ ಮತ್ತು ಕಾಳು ಮೆಣಸಿನ ಪುಡಿ ಎರಡೂ ಸೇರಿಸ್ತಾ ಇದ್ದೀನಿ. ಎಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀಟಾಗಿ ಕೈಲೇ ಕಲಿಸ್ಕೊಳ್ಳೋಣ. ಬೋಂಡ ರೀತಿ ನೀಟಾಗಿ ಎಲ್ಲ ಆಲೂಗೆಡ್ಡೆ ಮತ್ತು ಇದು ಸೋಯಾ ಚಂಕ್ಸ್ ಎರಡು ನೀಟಾಗಿ ಕೈಲೇ ತುಂಬ ಸ್ಮ್ಯಾಶ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಕೈಲೇ ಕಲಿಸ್ತಾ ಇದ್ದೀನಿ ನಾನು. ಸ್ಪೋರ್ಕಲ್ಲೆಲ್ಲ ಕಲಿಸೋಗಿಲ್ಲ. ಇದು ತುಂಬ ಚೆನ್ನಾಗಿರುತ್ತೆ. ಈ ಥರ ಟ್ರೈ ಮಾಡಿದ್ರೆ ಪದೇ ಪದೇ ಟ್ರೈ ಮಾಡ್ತಾರೆ. ಇದಕ್ಕೆ ಮಿಕ್ಕಿರೋ ಇಂಗ್ರೀಡಿಯೆಂಟ್ಸ್ ಬಂದು ಸ್ವಲ್ಪ ಕ್ಯಾರೆಟ್ ತುರಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎತ್ಕೋತಾ ಇದ್ದೀನಿ. ಎಲ್ಲ ನೀಟಾಗಿ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಇವಾಗ ನೀಟಾಗಿ ಇವಾಗ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ, ಸಣ್ಣಕ್ಕೆ ಹೆಚ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಆವಾಗಲೇ ಕಟ್ಲೆಟ್ ತೋರಿಸಿದೆ, ಇವಾಗ ವಡೆ ರೀತಿ ಟೈಪ್ ಮಾಡಿ ತೋರಿಸ್ತಾ ಇದ್ದೀನಿ. ಎರಡೂ ಥರನೂ ಟ್ರೈ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಬ್ರದರ್ ಒಬ್ಬರು ಇದ್ದರು, ಅವರು ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಟೇಸ್ಟ್ ಬಂದಿತ್ತು. ಈ ಥರ ಟ್ರೈ ಮಾಡಿ ನೋಡು ನೀನು, ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಅವರೇ ಹೇಳ್ಕೊಟ್ರು. ಅದಕ್ಕೋಸ್ಕರ ನಾನು ಟ್ರೈ ಮಾಡಿದೆ. ತುಂಬ ಅಂದರೆ ತುಂಬ ಟೇಸ್ಟಾಗಿ ಬಂತು. ಇವಾಗ ಆಯಿಲ್ ಕಾಯಕ್ಕಿಟ್ಟಿದ್ದೀನಿ. ಆಯಿಲ್ ಕಾಯಕ್ಕಿಟ್ಟು ಸ್ವಲ್ಪ ನೀರು ಕೈ ತ್ಯಾವ ಮಾಡ್ಕೊಂಡು ವಡೆ ರೀತಿ ತಟ್ಟಿ ಹಾಕ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಥರ ಟ್ರೈ ಮಾಡಿದ್ರೆ ಮಕ್ಳುಗಳು ಅಂತ ಇಷ್ಟಪಟ್ಟು ತುಂಬ ಚೆನ್ನಾಗಿ ತಿಂತಾರೆ. ಈಗ ಪಲಾವ್ಗಳಿಗೆಲ್ಲ ಹಾಕಿದ್ರೆ ಹಾಕ್ತಾರೆ. ಈ ಥರ ವಡೆ ಕಟ್ಲೆಟ್ ಥರ ಮಾಡಿದ್ರೆ ಅವ್ರಿಗೆ ಅವಶ್ಯಕತೆನೇ ಇಲ್ಲ. ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಳಗಡೆ ತುಂಬ ಸ್ಮೂತ್ ಇರುತ್ತೆ, ಮೇಲ್ಗಡೆ ಕ್ರಿಸ್ಪಿ ಇರುತ್ತೆ. ಈ ಥರ ಟ್ರೈ ಮಾಡಿ ನೋಡಿ ನೀವು. ಪದೇ ಟ್ರೈ ಮಾಡ್ತಾರೆ. ಕೆಲಸನೂ ಕಡಿಮೆ. ಯಾವಾಗೂ ನೆಂಟರುಗಳು ಬಂದಾಗ ಒಂದೇ ಥರ ತಿಂಡಿ ಮಾಡಿ ಬೇಜಾರಾಯ್ತು. ಈ ಥರ ನೀವು ಟ್ರೈ ಮಾಡಿಕೊಡಿ, ಸಖತ್ತಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾರೆ ನೋಡಿ. ಇದಕ್ಕೆ ಗ್ರೀನ್ ಚಟ್ನಿ ಮಾಡಿಕೊಂಡಿದ್ದೆ. ಗ್ರೀನ್ ಚಟ್ನಿದಲ್ಲಿ ಏನು ತೋರಿಸಿಲ್ಲ, ಸುಮ್ಮನೆ ಜಸ್ಟ್ ಹಾಗೆ ಚಟ್ನಿ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬ ಟೇಸ್ಟ್ ಇರುತ್ತೆ. ನೀವು ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಓಕೆ ಬಾಯ್, ಮುಂದಿನ ಬ್ಲಾಗಲ್ಲಿ ಸಿಗೋಣ.